ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12ರ ಇವತ್ತಿನ ಎಪಿಸೋಡ್ನ 3ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ಮಾಳು ಅವರ ಆರ್ಭಟ ತುಂಬ ಜೋರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಅವರಿಗೆ ಕಪ್ಪು ಬಣ್ಣ ಹಾಕಿ ಸೊ ಅವರು ಮನೆಯಿಂದ ಈ ವಾರ ನಾಮಿನೇಟ್ ಕೂಡ ಮಾಡಿದ್ದಾರೆ. ಸೊ ಇದರ ಮಧ್ಯೆ ಅಶ್ವಿನಿ ಅವರು ಕೈ ಮಾಡಿ ಅವರಿಗೆ ಮಾತನಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಏನಾಗಿದೆ, ಯಾವುದರ ಸಂಬಂಧವಾಗಿ ಅಶ್ವಿನಿ ಗೌಡ ಅವರು ಕೈ ಮಾಡಿ ಮಾತನಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತೇ ಇರ್ಬೋದು, ಸೊ 7ನೇ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ನಮ್ಮ ಮಾಳು ಅವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಈ ವಾರ ಮಾಳು ಅವರಿಗೆ ಕಂಪ್ಲೀಟ್ ಸ್ಟ್ರೆಂತ್ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕ್ಕೆ ನಾಮಿನೇಟನ್ನು ನೀವೇ ಮಾಡಬೇಕು, ಅಂದರೆ ಯಾರೂ ಕೂಡ ಇಲ್ಲಿ ಮಾಡೋ ಹಾಗಿಲ್ಲ, ಮನೆಯ ಕ್ಯಾಪ್ಟನ್ನೇ ನಾಮಿನೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇವರಿಗೆ ಒಂದು ಟಾಸ್ಕ್ ಸಹ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಒಂದೊಂದು ಕಾರಣ ಕೊಟ್ಟು ಆ ಸ್ಪರ್ಧಿಗಳನ್ನ ನೀವು ನಾಮಿನೇಟ್ ಮಾಡಬೇಕು. ಸೊ ಕಾರಣಗಳು ಒಂದೇ ಅಲ್ಲ, ಅವರು ಯಾವ ಒಂದು ಕಲರ್ ನೀರಿಗೆ ಹೊಂದ್ತಾರೆ, ಸೊ ಹೊಂದಾಣಿಕೆ ಆಗ್ತಾರೆ ಆ ಒಂದು ನೀರನ್ನ ಹಾಕಿ ಅಂತ ಹೇಳಿದರು. ಸೊ ಮಾರ್ನಿಂಗ್ ಒಂದು ಅಪ್ಡೇಟಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿಗೆ ಯಾವ್ಯಾವ ನೀರು ಹಾಕಿದ್ರು ಅಂತ ಆಲ್ರೆಡಿ ನಾವು ಅಪ್ಡೇಟ್ ಕೊಟ್ಟಿದ್ದೀವಿ. ಸೊ ಈಗೂ ಕೂಡ ಹೇಳ್ತೀನಿ. ಸೊ ಮೊದಲನೇದಾಗಿ ನಮ್ಮ ಯಾರಿಗೆ ಧ್ರುವಂತವ್ರಿಗೂ ಕೂಡ ಸಗಣಿ ನೀರನ್ನ ಹಾಕಿದ್ರು. ಸೊ ಈಗ ಈ ಒಂದು ಪ್ರೋಮೋದಲ್ಲಿ ಜಾನ್ವಿ ಅವ್ರಿಗೂ ಸಹ ಒಂದು ನೀರನ್ನು ಹಾಕಿದ್ದಾರೆ, ಕಸದ ನೀರು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಕಸದ ನೀರನ್ನ ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದಕ್ಕೊಂದು ಕಾರಣ ಸಹ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇವರು ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ವಿಚಾರದಲ್ಲಿ ಮಾತ್ರ ತುಂಬ ತಲೆ ಕೆಡಿಸ್ಕೊತಾರೆ. ಯಾಕಪ್ಪ ಅಂದರೆ ಕ್ಯಾಮ್ರಾ ನೋಡೋವರೆಗೂ ಮಾತ್ರ ಅಡುಗೆ ಮಾಡಲ್ಲ. ಸೊ ಕ್ಯಾಮ್ರಾ ಮುಂದೆ ನಿಂತ್ಕೊತಾರೆ. ಅಷ್ಟೇ ಅಲ್ಲದೆ ಯಾರಾದರೂ ಹಸ್ಕೊಂಡಿದ್ದಾರಪ್ಪ ಅಂದರೆ ಸೊ ಅವ್ರಿಗೆ ಬೇಗ ಅಡುಗೆ ಮಾಡಬೇಕು ಅನ್ನೋದಿಲ್ಲ. ಸೊ ಅವ್ರಿಗೆ ಯಾವಾಗ ಇಷ್ಟ ಆಗುತ್ತೋ ಆ ಟೈಮಲ್ಲೇ ಅಡುಗೆ ಮಾಡ್ತಾರೆ. ಮತ್ತು ಇದೊಂದು ಪಾಯಿಂಟು. ಸೊ ಎರಡನೇ ಪಾಯಿಂಟು, ಸೊ ನಾನು ಹೆಚ್ಚು ಕ್ಯಾಮ್ರಾ ಮುಂದೆ ಹೈಲೈಟ್ ಕಾಣಲಿ ಅಂತ ಯಾವಾಗಲೂ ಬರೀ ಮೇಕಪ್ ರೂಮಲ್ಲೇ ಇರ್ತಾರೆ. ಸೊ ಹಾಗಾಗಿ ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಕಾರಣಗಳನ್ನ ಕೊಟ್ಟು ಮಾಡೋರು ಜಾನ್ವಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಈಗ ಎರಡನೆಯದಾಗಿ ನಮ್ಮ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಇವರಿಗೆ ಕಪ್ಪು ನೀರು ಹಾಕಿ ನಾಮಿನೇಟ್ ಕೂಡ ಮಾಡ್ತಾರೆ. ಯಾವ ರೀತಿ ಕಾರಣಗಳು ಕೊಡ್ತಾರಪ್ಪ ಅಂದರೆ, ಸೊ ಇವರು ಮನೆಯ ಹಿರಿಯ ಸ್ಪರ್ಧಿಗಳಾಗಿ ಸೊ ಈಗ ಚಿಕ್ಕ ಹುಡುಗಿ ರಕ್ಷಿತಾ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಸೊ ಮೇಲೊಂದು ಮಾತಾಡ್ತಾರೆ, ಒಳಗಿರೋದಿಷ್ಟು ಕಪ್ಪು ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಮಾಳು ಅವರ ನೀರ ನೋಡಿ ಮಾತುಗಳಿಗೆ ಯಾರು ಅಶ್ವಿನಿ ಅವರು ತುಂಬ ರೊಚ್ಚಿಗೆದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾರಪ್ಪ ನಮ್ಮ ಅಶ್ವಿನಿ ಗೌಡ ಅವರು ಓಪನ್ ಚಾಲೆಂಜ್ ಸಹ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೈ ಮಾಡಿ ಕೂಡ ದೊಡ್ಡ ದೊಡ್ಡ ಕಣ್ಗಳನ್ನೆಲ್ಲ ಬಿಟ್ಟು ಮಾಳುವನ್ನು ಹೆದರಿಸೋ ರೀತಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕಾರಣಗಳು ನಿನ್ನಿಂದ ಬರಬೇಕು ಹೊರತು ಬೇರೆಯವರ ಬಗ್ಗೆ ಕಾರಣಗಳು ಕೊಡಬಾರ್ದು. ಸೊ ನಿನಗೇನೋ ಆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಸೊ ನೀನು ಕ್ಯಾಪ್ಟನ್ ಆದಮೇಲೆ ಒಂದು ಕಾರಣಗಳನ್ನ ಕೊಟ್ಟು ಮಾಡಬೇಕು. ಸೊ ನಿನಗೇನಾದರೂ ಪ್ರಾಬ್ಲಮ್ ಆದರೆ ಆ ಕಾರಣ ಕೊಟ್ಟು ನೀನು ನಾಮಿನೇಟ್ ಮಾಡಬೇಕು. ಅದು ಬಿಟ್ಕೊಂಡು ಯಾರೋ ಬೇರೆಯವ್ರು ನೋಡಿ ನನ್ನ ನಾಮಿನೇಟ್ ಮಾಡಬೇಡ ನೀನು ಅಂತ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ಬೆರಳು ತೋರಿಸಿ ಮಾತಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಸೊ ಮಾಳು ಅವರು ಬೆರಳು ತೋರಿಸಿ ಮಾತಾಡೋ ವಿಚಾರದಲ್ಲಿ ಸ್ವಲ್ಪ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಏನು ಹೇಳ್ತಾರೆ ಅಂದರೆ ಸೊ ಬೇರೆಯವ್ರನ್ನ ಬೆರಳು ತೋರಿಸಿ ಟಂಟ್ ಮಾಡಿ ಮಾತಾಡಬಾರ್ದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ಏನು ಹೇಳ್ತಾರೆ, ಮಾಳುಗೂ ಮತ್ತು ಅಶ್ವಿನಿ ಅವ್ರಿಗೆ ನಡುವೆ ಏನಾದರೂ ಕೋಪ ಆ ರೀತಿ ಇದೆಯಾ ಅನ್ನೋ ರೀತಿಯಲ್ಲಿ ಮಾತನಾಡಿ, ಅಂದರೆ ಏನಾದರೂ ಒಂದು ದ್ವೇಷ ಆ ರೀತಿ ಏನಾದರೂ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಟಾಸ್ಕ್ ಮುಗಿದ ತಕ್ಷಣ ಕಾಕ್ರೋಚ್ ಸುದಿ, ಜಾನ್ವಿ ಮತ್ತು ಅಶ್ವಿನಿ ಅವರು ಒಂದು ಹತ್ರ ಕೂತ್ಕೊಂಡು ಏನು ಮಾತಾಡ್ತಾ ಇದ್ದಾರಪ್ಪ ಅಂದರೆ, ಸೊ ಇಲ್ಲಿ ಜಾನ್ವಿ ಅವರು ಏನು ಹೇಳ್ತಾರೆ ಅಂದರೆ ದಡ್ಡನ ಕೈಲಿ ಒಂದು ರಾಜ್ಯಭಾರ ಕೊಟ್ಟಂಗಾಗಿದೆ. ಸೊ ಹಾಗಾಗಿ ದಡ್ಡ ಯಾವ ರೀತಿ ಮಾಡ್ತಾನೋ ಆ ರೀತಿ ನಾವು ಅನುಭವಿಸ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಜಾನ್ವಿ ಅವರ ಮಾತು ತುಂಬ ಒರ್ಟಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ನಿಮ್ಮ ಪ್ರಕಾರ 7ನೇ ವಾರ ಕ್ಯಾಪ್ಟನ್ಸಿ ಪಟ್ಟವನ್ನು ನಮ್ಮ ಮಾಳಿಗೆ ಕೊಟ್ಟಿದ್ದು ಸರಿನಾ? ನಿಮ್ಮ ಪ್ರಕಾರ ಒಬ್ಬ ದಡ್ಡನ ಕೈಲಿ ಕೊಟ್ಟಿದ್ದೀವಿ ಅಂತ ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಇಲ್ಲಿ ಜಾನ್ವಿ ಅವರು ಮಾತಾಡಿದ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಒಬ್ಬ ಮಾಳು ಬಗ್ಗೆ ಈ ರೀತಿ ಮಾತಾಡೋದು ತಪ್ಪು, ಒಬ್ಬ ಸ್ಪರ್ಧಿಯ ಬಗ್ಗೆ. ಸೊ ಅವನ ಕಾರಣಗಳು ಯಾವ ರೀತಿ ಇದೆ ಅದರ ಮೇಲೆ ಡಿಸ್ಕಸ್ ಮಾಡಿ ಮಾತಾಡಬೇಕು. ಬಟ್ ಇಲ್ಲಿ ನನಗೆ ಈ ರೀತಿ ಮಾಡ್ದ ಅನ್ನೋ ಒಂದು ಸಿಟ್ಟಿಗೆ ಈ ರೀತಿ ಮಾತಾಡೋದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಮಾಳುಗೆ ಬೆರಳು ತೋರಿಸಿ ಮಾತಾಡಿದ್ದು ತಪ್ಪು. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಅವರು ಸೊ ಮಾಳು ಅವರು ಯಾವುದೋ ಒಂದು ಬೇರೆ ಕಾರಣ ಕೊಟ್ಬಿಡ್ತಾರೆ. ಏನಪ್ಪ ಅಂದರೆ ರಕ್ಷಿತನ ಇಷ್ಟು ದಿನ ಚಿಕ್ಕ ಹುಡುಗಿ ಅಂದ್ಕೊಂಡು ಅವಳಿಗೆ ಒಂದು ಪಟ್ಟ ಕಟ್ಟಿದ್ರು, ಅವಳ ಹಿಂದೆ ಜಗಳಕ್ಕೆ ಹೋಗೋದು ಆ ರೀತಿ ಮಾಡ್ತಾರೆ ಅಂತಲೂ ಕೂಡ ಹೇಳಿದರು. ಸೊ ಈಗ ಅಶ್ವಿನಿ ಅವರು ಏನು ಹೇಳ್ತಾರೆ, ಅದಕ್ಕೆ ನಾನು ಸಪ್ರೇಟಾಗಿ ಸಾರಿ ಕೇಳಿದ್ದೀನಿ, ಮತ್ತೆ ಕೆದರಿ ಆ ಒಂದು ವಿಷಯವನ್ನು ಮಾತಾಡಬೇಡಿ ಅನ್ನೋ ರೀತಿಯಲ್ಲಿ ಮಾತಾಡಿ ಸೊ ಅವರಿಗೆ ಬೆರಳು ತೋರಿಸಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನಪ್ಪ ಅಂದರೆ ಸೊ ಮತ್ತೆ ನಾವು ನಾಮಿನೇಟ್ ಆಗ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಸೊ ಈ ಒಂದು ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ಕಳೆದ ಬಾರಿ ಅಶ್ವಿನಿ ಅವರು ಕೂಡ ನಾಮಿನೇಟ್ ಆಗಿದ್ರು. ಸೊ ಇದೀಗ ಮತ್ತೆ ಅಶ್ವಿನಿ ಅವರು ಈ ವಾರನೂ ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ಜಾನ್ವಿ ಅವರು ಕೂಡ ಹೋದ ವಾರ ನಾಮಿನೇಟ್ ಆಗಿದ್ರು, ಬಟ್ ಸೇವ್ ಆದರು ಲೆಟರ್ನ ಯೂಸ್ ಮಾಡಿಬಿಟ್ಟು. ಸೊ ಈ ಸಾರಿ ಜಾನ್ವಿ ಅವರು ಯಾವುದೇ ರೀತಿಯ ಸೇವೆನ್ಸ್ ಇಲ್ಲ, ಯಾಕಪ್ಪ ಅಂದರೆ ಡೈರೆಕ್ಟಾಗಿ ನಾಮಿನೇಟ್ ಆಗಿದ್ದಾರೆ. ಸೊ ಆ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ ಈ ಒಂದು ವಿಷಯದಲ್ಲಿ ಮಾಳು ಅವರು ತಗೊಂಡಿರುವಂಥ ನಿರ್ಧಾರ ಸರಿನಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ನಲ್ಲಿ ಯಾರೆಲ್ಲ ಈ ವಾರ ನಾಮಿನೇಟ್ ಆಗಿದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಸೊ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಸೊ ನಾಳೆಯ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟೊತ್ತಲ್ಲಿ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ. ಈ ರೀತಿ ಚಾನಲ್ ಇದೆ, ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಗಳು ಮಾಡ್ತಾರೆ ಅಂತ ಹೇಳಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.